ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಡೆ, ಮುಂದೆ ಸಕಲಾರ್ಥವ ನೀವನು. ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದೊಡೆ, ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಅಂಥೇಳಿ ಜಗಜ್ಯೋತಿ ಬಸವಣ್ಣನವರು ಬಹಳ ಸುಂದರವಾದಂಥ ಒಂದು ವಚನವನ್ನು ಹೇಳಿದರು. ಅದರೊಳಗೆ ನಮ್ಮಂಥ ಪಾಮರರಿಗೆ ತಿಳಿಯೋ ಹಂಗೆ ಸರಳವಾದಂಥ ಒಂದು ಉದಾಹರಣೆಯನ್ನು ಕೊಟ್ಟರು. ಒಂದು ಹಣ್ಣಿನ ಮರ ಐತಿ. ಆ ಮರಕ್ಕೆ ಬಾಯಿ ಬೇರು ಅಂಥೇಳಿ ತಿಳ್ಕೊಂಡು ತಳದಾಗ ನೀರು ಹಾಕಿದರೆ ಆ ಮರ ತುದಿ ಮ್ಯಾಲ ಹಣ್ಣನ್ನು ಕೊಟ್ಟಿತ್ತು. ಹಂಗಂದ್ರೆ ನೀನು ನೀರು ಹಾಕಿದ್ದ ಬೇರಿಗೆ, ಆದರೆ ನಿನಗೆ ಫಲ ಕೊಟ್ಟಿದ್ದು ತುದಿ ಮ್ಯಾಲ. ಅಂದಮೇಲೆ ಕೆಳಗಿಂದಕ್ಕೆ ಮತ್ತು ಮ್ಯಾಲಿಂದಕ್ಕೆ ಹೆಂಗೆ ವಿಶೇಷವಾದಂಥ ಸಂಬಂಧ ಐತಿವ, ಹಂಗೆ ಆ ಗಿಡದ ಬಾಯಿ ಬೇರಾತಲ್ಲ, ಹಂಗೆ ದೇವರ ಬಾಯಿ ಯಾವುದಪ್ಪ ಅಂದ್ರೆ ಮಹಾತ್ಮರು, ಜಂಗಮರು, ಸಾಧು ಸಂತರು. ಅವರನ್ನು ನೀ ತೃಪ್ತಪಡಿಸಿದೀಪ ಅಂದ್ರೆ ದೇವರು ತೃಪ್ತನಾಗತಾನ. ಕೆಳಗಿರುವಂತಹ ಬೇರು ಈ ಮಹಾತ್ಮರು, ಮ್ಯಾಲಿರುವಂಥ ಹಣ್ಣು ಆ ದೇವರು. ಅದಕ್ಕೆ ಆ ಜಂಗಮರನ್ನು, ಆ ಮಹಾತ್ಮರನ್ನು, ಆ ಸಂತರನ್ನು, ಸಾಧುಗಳನ್ನು ನೀ ದೇವರಂಥೇಳಿ ತಿಳ್ಕೊಂಡು ಮನುಷ್ಯನೊಳಗೆ ಮನುಷ್ಯ ಅನ್ನುವ ಭಾವನೆಯನ್ನು ತಂದಿಪ ಅಂದ್ರೆ ನಿನಗೆ ನರಕ ತಪ್ಪುವುದಿಲ್ಲ ಅಂಥೇಳಿ ಬಹಳ ವಿಶೇಷವಾದ ವಚನವನ್ನು ಅನುಗ್ರಹಿಸಿದರು. ಮಹಾತ್ಮರಲ್ಲಿನ ಪರಮಾತ್ಮನಿದ್ದಾನೆ. ಅದಕ್ಕಾಗಿ ಅಂತಹ ಮಹಾತ್ಮರನ್ನು ತೃಪ್ತಿಪಡಿಸಾಕ ನಾವು ಪ್ರಯತ್ನ ಮಾಡಬೇಕು. ನನ್ನ ಗುರುಗಳಾದಂತಹ ಹಠಯೋಗಿ ಮಹಾತಪಸ್ವಿ ನಿಂದರಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು 14 ವರ್ಷ ನಿಂತು ತಪಸ್ಸು ಮಾಡಿದರು. ಅವರ ಸೇವೆಯನ್ನು ಮಾಡುವಾಗ ನನಗನ್ನಿಸ್ತಿತ್ತು ಏನಂದ್ರೆ, ನಾನು ಸಿದ್ಧಾರೂಢರ ಸೇವೆ ಮಾಡಕತ್ತೇನೆ, ನಾನು ಗುರುನಾಥಾರೂಢರ ಸೇವೆ ಮಾಡಕತ್ತೇನೆ, ನಾನು ಮಡಿವಾಳೇಶ್ವರರ ಸೇವೆಯನ್ನು ಮಾಡಕತ್ತೇನೆ, ನಾನು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಸೇವೆ ಮಾಡಕತ್ತೇನೆ ಅಂತ ಅನ್ನಿಸ್ತಿತ್ತು ನನಗೆ. ಅವರು ಹೇಳುವಂತಹ ಒಂದೊಂದು ಉಪದೇಶ ಇವತ್ತಿನ ಮಟನೂ ಸಹಿತ ನನಗೆ ನೆನಪದವು. ಅವರ ಮಾತನಾಡುವಂಥ ಭಾವ, ಅವರು ನನಗೆ ತಿಳಿಸಿಕೊಡುವಂಥ ಒಂದು ದಾರಿ ಎಷ್ಟು ವಿಶೇಷ ಇತ್ತಂದ್ರೆ, ಅಂಥ ಗುರುವಿನ ಶಿಷ್ಯನ ಆಜ್ಞಲ ಅದು ನನ್ನ ಹೆಮ್ಮೆ. ಹಂಗೆ ಮಹಾತ್ಮರನ್ನು ಸೇವಾ ಮಾಡಿ ಅವರನ್ನು ತೃಪ್ತಿಪಡಿಸುವಂತಹ ಭಕ್ತರು, ಮುಮುಕ್ಷುಗಳು ಹೆಂಗಿರ್ತಾರೋ ಹಂಗೆ ಅಂತಹ ಮಹಾತ್ಮರನ್ನು ನಿಂದ ಮಾಡಿ, ಅವರನ್ನು ಹೊಡೆದು ಬಡಿದು ಬೇದು
ನಿಂದಿಸಿ ಹೀಯಾಳಿಸಿ ಅವರಿಗೆ ತೊಂದರೆ ಕೊಡುವಂತಹ ಜನನೂ ಇರುತ್ತಾರೆ. ಸಿದ್ಧಾರೂಢಪ್ಪನವರ ಒಂದು ಚರಿತ್ರದೊಳಗೆ ಇದ್ದಂತಹ ಕುಹಕಿಗಳು ಮತ್ಯಾವ ಚರಿತ್ರದೊಳಗೂ ನಮಗೆ ಅಷ್ಟು ನೋಡೋಕ್ಕೆ ಸಿಗೋದಿಲ್ಲ ಅಂತ ಅನ್ನಿಸ್ತೈತೆ ನನಗೆ. ಬಯಲ ಅತಿಥಿ ಅನ್ನುವಂತಹ ಸಿದ್ಧಾರೂಢರ ಕುರಿತಾದಂತಹ ಸುಂದರವಾದಂತಹ ಕಾದಂಬರಿ ರೂಪದ ಗ್ರಂಥ. ಇದನ್ನು ಶಾಂತಲಾ ಯೋಗೀಶ್ ಯಡ್ರಾವಿಯವರು ಬಹಳ ಸುಂದರವಾಗಿ ಬರೆದರು. ಸರಸ್ವತಿಯ ಸಂಪೂರ್ಣವಾದಂಥ ಆಶೀರ್ವಾದ ಅವರಿಗೆ ನಾಗಭೂಷಣ ಶಿವಯೋಗಿಗಳ ಒಂದು ಸ್ವರೂಪದಿಂದ ಮತ್ತು ದೇವರ ಹುಬ್ಬಳ್ಳಿಯ ಪೀಠಾಧಿಪತಿಗಳಾಗಿರುವಂತಹ ಸಿದ್ಧ ಶಿವಯೋಗಿಗಳ ಒಂದು ಕೃಪಾಶೀರ್ವಾದ ಅವರಿಗೆ ವಿಶೇಷವಾಗಿ ಆಗೈತಿ ಅಂತ ನನಗನ್ನಿಸ್ತೈತಿ. ಇದರೊಳಗೆ ಇವತ್ತು 55ನೆಯ ಭಾಗವನ್ನು ನಾವು ನೋಡೋದು. ಸಿದ್ಧಾರೂಢರಿಗೆ ಭಕ್ತರು ಯಾವ್ಯಾವ ರೀತಿಯಿಂದ ಕಷ್ಟ ಕೊಟ್ಟರು ಮತ್ತಿಲ್ಲಿ ಸ್ವಲ್ಪ ವಿವರಣೆ ಮಾಡಿದ್ದಾರೆ. ಸಿದ್ಧರ ಕೀರ್ತಿ ಉತ್ತುಂಗ ಶಿಖರವೇರಿತು. ಅವರ ವಿಶ್ವರೂಪಿ ಮಹೋಜ್ವಲ ಮಹಾಕರ್ಷಣೆಯಲ್ಲಿ ಜನ ವಿಶ್ವಾತ್ಮನನ್ನೇ ಕಂಡಿತು. ಅಜ್ಞಾನದ ಅಲ್ಪತ್ವದ ಅಭಿಶಾಪ ಹೊತ್ತ ಅವರೆಲ್ಲ ಆ ಶಾಪ ವಿಮೋಚನೆಗೆ ಸಿದ್ಧರನ್ನೇ ಮೊರೆ ಹೋಗುತ್ತಿದ್ದುದು ಆಶ್ಚರ್ಯವೇನಲ್ಲ. ಸಾಧುಕುಲ ಚಕ್ರವರ್ತಿಯಾದ ಅವರು ಅವರಿಗೆಲ್ಲ ಶಾಶ್ವತ ಸ್ಫೂರ್ತಿಯಾದರು. ಸಿದ್ಧರ ಪರಮೋನ್ನತಿಯನ್ನು ಸಹಿಸದ ಕೆಲ ಅಸೂಯಾಪರರಾದ ಹೇಳ ಹೆಸರಿಲ್ಲದಂತೆ ಮಾಡಲು ಪ್ರಯತ್ನಿಸುತ್ತಲೇ ಇದ್ದರು. ಬಹಳ ಜನ ಸಿದ್ಧಾರೂಢರ ಕೀರ್ತಿಯನ್ನು ಕೇಳಿ ಅವರ ಹೆಸರಿಲ್ಲದಂಗನ ಮಾಡ್ಬೇಕಂತ ಹೇಳ್ಕಾರ ಅವರನ್ನು ಬಹಳ ಕಾಡ್ತಿದ್ದರು. ಕೆಲ ಕಟ್ಟಾ ವೀರಶೈವದವರಿಗೆ ಸಿದ್ಧರು ಲಿಂಗ ಧರಿಸದಿದ್ದದ್ದು ಬಹುದೊಡ್ಡ ಅಪರಾಧವಾಗಿ, ಅನಾಚಾರವಾಗಿ, ಅವಹೇಳನಕಾರಿಯಾಗಿ ಕಂಡಿತು. ಕೇವಲ ಎದೆಯ ಮೇಲಿನ ಇಷ್ಟಲಿಂಗವನ್ನು ಕಾಣದೆ ಎಷ್ಟೆಲ್ಲ ನೀಚತನಕ್ಕೆ ಇಳಿದರು ಎಂದು ಇಲ್ಲಿ ವಿವರಿಸ್ಕೋತಾ ಹೋಗ್ತಾರೆ. ಸಿದ್ಧರಿಗೆ ಜಗತ್ತೆಲ್ಲ ಲಿಂಗವಾಗಿ ಕಂಡದ್ದವರಿಗೆ ಕಾಣಲಿಲ್ಲ. ಅವರ ಅಂಗವೆಲ್ಲ ಲಿಂಗವಾಗಿದ್ದು ಅವರಿಗೆ ಕಾಣಲಿಲ್ಲ. ಅವರ ಭಾವವೆಲ್ಲ ಭಾವಲಿಂಗವಾಗಿದ್ದವರಿಗೆ ಕಾಣಲಿಲ್ಲ. ಆ ಮತಾಂಧರಿಗೆ ಅವರು ಐಕ್ಯ ಸ್ಥಳದಲ್ಲಿರುವುದು ಸಹಿತ ಕಾಣಲಿಲ್ಲ ಅಂಥೇಳಿ ವಿಶೇಷವಾಗಿ ಇಲ್ಲಿ ವರ್ಣನೆ ಮಾಡ್ಕೋತ ಹೋಗ್ತಾರೆ. ಜಾತಿಯ ಸಂಕೋಲೆಯನ್ನು ಮುರಿದೊಗೆದು ಸರ್ವಜೀವಿಗಳ ಲೇಸೊಂದನ್ನು ಬಯಸಿದಂತಹ ಬಸವಣ್ಣನವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಸಿದ್ಧರು ನಡೆದದ್ದು ಅವರಿಗೆ ಕಾಣಿಸಲಿಲ್ಲ. ಎಲ್ಲ ಮಹಾತ್ಮರ ಜೀವನದಲ್ಲಿ ಇಂತಹ ದುರಾತ್ಮರ ಒಂದು ತಂಡ ಸದಾಕಾಲ ಕಾರ್ಯಪ್ರವೃತ್ತವಾಗಿಯೇ ಇರ್ತೈತಿ. ತಮ್ಮ ವಿಷಲೇಪಿತ ವಾಗ್ಬಾಣಗಳ ಸುರಿಮನೆಗಳಿಂದಲೂ ಮಹಾತ್ಮರಿಗೆ ಏನೂ ಆಗದಿದ್ದಾಗ ಹೊಡೆದು ಬಡಿದು ಹಾಳಬಾವಿಯಲ್ಲಿ ನೂಕಿ ವಿಷಪ್ರಾಶನ ಮಾಡಿಸಿ ಅವರ ಕೊಲೆಗೈಯಲು ಸಹಿತ ಪ್ರಯತ್ನಪಟ್ಟರು. ಒಂದು ಸಲ ಏನಾಗಿತ್ತಂದ್ರೆ ಉಪ್ಪಿನ ಬಸಪ್ಪ ಅಂತ ಹೇಳಿಕರೆ ಕಟ್ಟಾ ವೀರಶೈವ ಬಸವಣ್ಣನವರ ತತ್ವಗಳನ್ನೆಲ್ಲ ಹಿಂಜಿ ನೋಡಿದಂಥವ. ಆದರೆ ಅವನ ಮನುಷ್ಯನೊಳಗೆ ಒಂದಿಷ್ಟನೂ ಅಹಂಕಾರ ಅನ್ನೋದು ಇದ್ದಿದ್ದಿಲ್ಲ. ಸಿದ್ಧಾರೂಢರ ಎದೆ ಮ್ಯಾಲ ಇಷ್ಟಲಿಂಗ ಇಲ್ಲದಿದ್ದುದು ಅವನ ಕಣ್ಣಿಗೆ ಕಾಣಿಸಲಿಲ್ಲ.
ಸಿದ್ಧಾರೂಢರು ಆ ಉಪ್ಪಿನ ಬಸಪ್ಪಗೆ ಪ್ರತ್ಯಕ್ಷ ಕೂಡಲ ಸಂಗಮ ದೇವರಾಗಿ ಕಂಡರು, ಶಂಭುಲಿಂಗರಾಗಿ ಕಂಡರು. ಅವರ ಅಂಗವೆಲ್ಲ ಲಿಂಗವಾಗಿ ಕಂಡಿತು. ಪೂರ್ಣಲಿಂಗಕ್ಕೆ ಮತ್ಯಾವ ಲಿಂಗವನ್ನು ಕಟ್ಟುವುದು ಅಂತ ಹೇಳಿ ಆ ಉಪ್ಪಿನ ಬಸಪ್ಪ ಸಿದ್ಧಾರೂಢರ ಮೇಲೆ ಭಾಳ ಭಕ್ತಿ ಮಾಡ್ತಿದ್ದ. ಶಿವರಾತ್ರಿ ಉತ್ಸವಕ್ಕೆ ಏನು ಮಾಡ್ತಿದ್ದ ಅಂದ್ರೆ ಸಪ್ತಾಹದೊಳಗೆ ಒಂದು ದಿವಸ ತನ್ನ ಮನೆ ಸಮೀಪನೇ ಇರುವಂಥ ರುದ್ರಾಕ್ಷಿ ಮಠಕ್ಕೆ ಕರ್ಕೊಂಡು ಹೋಗಿ ಸಿದ್ಧಾರೂಢರನ್ನು ಉಚ್ಛಾಸನದ ಮೇಲೆ ಕುಂಡ್ರಿಸಿ ಷೋಡಶೋಪಚಾರ ಪೂಜೆ ಮಾಡ್ತಿದ್ದ. ಆದರೆ ಇದನ್ನು ಕೆಲವು ಜನ ಮಡಿವಂತರಿಗೆ ನೋಡೋಕ್ಕಾಗಲಿಲ್ಲ. ವೀರಶೈವ ಮಠದಲ್ಲಿ ಲಿಂಗವಿಲ್ಲದವನ ಪೂಜಾ, ಭವಿಯ ಪೂಜಾ, ಧರ್ಮ ಕೆಟ್ಟು ಹೋಗ್ತೈತಿ, ಮತ ಭ್ರಷ್ಟಾಕತಿ, ಇನ್ನು ಇದನ್ನು ನಡೆಯಕ್ಕೆ ಬಿಡಬಾರ್ದು ಅಂಥೇಳಿ ವಿಚಾರ ಮಾಡಿದ ಕೆಲವು ಜನ ಒಂದು ನಿರ್ಣಯ ಮಾಡಿದರು. ಉಪ್ಪಿನ ಬಸಪ್ಪನ ಹಂತಕ್ಕೆ ಹೋಗಿ ಅವನನ್ನು ಬೆದರಿಸಿ ಬರ್ಬೇಕಂತೇಳಿ ತಿಳಿದು ಅವನ ಹಂತಕ್ಕೆ ಹೋಗಿ ಹೇಳ್ತಾರೆ, ನೋಡಪ್ಪ ಬಸಪ್ಪ, ಇಷ್ಟು ದಿವಸ ನೀ ಏನು ಮಾಡಿದೋ ಮಾಡಿ ಹೋತು. 108 ಜಾತಿಯವ್ರನ್ನ ಕೂಡಿಸ್ಕೊಂಡ ಎಲ್ಲರೂ ಅವ ಏನು ಮಾಡ್ತಾನಂದ್ರೆ ಹದಿಗಡ್ಸಕತ್ತಾನ. ಆ ಲಿಂಗವಿಲ್ಲದ ಭವಿಯನ್ನು ಈ ಮಠದಲ್ಲಿ ತಂದು ಪೂಜೆ ಮಾಡಬಾರ್ದು ಅಂತ ಕಟ್ಟಪ್ಪಣೆ ಮಾಡಿದರು. ಆವಾಗ ಅವ್ರನ್ನ ಪೂಜೆ ಮಾಡಿದರೆ ಏನು ತಪ್ಪಿಲ್ಲ. ಸಿದ್ಧಾರೂಢರನ್ನ ನೀವು ತಪ್ಪು ತಿಳ್ಕೊಂಡಿರಿ. ಅವರು ಸಾಕ್ಷಾತ್ ಶಿವನ ಅವತಾರ. ಶಿವ ಭವಿ ಹೆಂಗಾಗ್ತಾನ? ಶಿವನಾಗಿ ಶಿವನನ್ನು ಪೂಜಿಸುವುದೇ ವೀರಶೈವ ಧರ್ಮ ಅನ್ನೋದು ನಿಮಗೆ ಗೊತ್ತೈತಿಲ್ಲೋ ಅಂತ ಕೇಳಿದ. ಶಿವನಾಗಿ ಶಿವನನ್ನು ಪೂಜಿಸುವ ಧರ್ಮನ ವೀರಶೈವ ಧರ್ಮ ಅಂತಾದ್ರೊಳಗೆ ಹಿಂಗ್ಯಾಕೆ ಮಾಡಕತ್ತೀರಿ ಅಂತಂದ ಉಪ್ಪಿನ ಬಸಪ್ಪ. ಸಾಕು, ನಿಮ್ಮಂಥ ಧರ್ಮ ಲಂಡರಿಂದ ಲಿಂಗಾಯತ ಧರ್ಮ ಅಧೋಗತಿಗೆ ಹೋಗಕತ್ತೈತಿ. 18 ಜಾತಿಯವ್ರನ್ನೆಲ್ಲ ಕೂಡಿಸ್ಕೊಂಡು ಒಂತೀರಿ, ಲಿಂಗಾಯತ ಧರ್ಮಕ್ಕೆ ಮಸಿ ಹಚ್ತೀರಿ ಅಂತೇಳಿ ಕರೆ ಬೈಯಾಕತ್ರು. ಆವಾಗ ಉಪ್ಪಿನ ಬಸಪ್ಪ ಅಂದ, 18 ಜಾತಿಯವರನ್ನು ಬಸವನ ಸ್ವೀಕಾರ ಮಾಡಲಿಲ್ಲನ ಅಂತ ಕೇಳಿದ. ಆವಾಗ ಅವ್ರು ಏನು ಹೇಳಿದ್ರು ಗೊತ್ತೇನ್ರಿ, ಬುದ್ಧಿವಂತ ನನಗೆ ಗೊತ್ತೈತಿ, ಬಸವನ್ನೇನು ಅಷ್ಟು ಬುದ್ಧಿಗಿಡಿರಾಕಿಲ್ಲ, ಅವರಿಗೆಲ್ಲ ಲಿಂಗ ಕಟ್ಟೆನ ಅವರನ್ನು ಸ್ವೀಕಾರ ಮಾಡ್ಕೊಂಡಿದ್ದ ಅಂತ ಹೇಳಿದ್ರು. ನೋಡ್ರಿ ಎಷ್ಟು ಕೆಟ್ಟ ಜನ ಇರ್ತಾರೆ. ಆವಾಗ ಉಪ್ಪಿನ ಬಸಪ್ಪಗೆ ಭಾಳ ದುಃಖ ಅನಿಸಾಕತ್ತು. ಮತ್ತು ಹೇಳ್ತಾರೆ ಆ ದುರ್ಮಾರ್ಗಿಗಳು ಏನಂದ್ರೆ, ನಮ್ಮ ಮಾತನ್ನು ಮೀರಿ ನೀ ಮತ್ತೇನಾದರೂ ಅವರನ್ನು ಈ ಮಟ್ಟಕ್ಕೆ ಕರ್ಕೊಂಡು ಬಂದೆ ಅಂದ್ರೆ ದೊಡ್ಡ ಗದ್ದಲಾಗತೈತಿ. ಹೆಚ್ಚು ಕಡಿಮೆ ಆದರೆ ನಿನ್ನ ಗುರುಗಳ ಪ್ರಾಣವನ್ನು ತೆಗಿತೀವಿ ಅಂತ ಹೇಳಿಕಾರ ಅವನಿಗೆ ಆಜ್ಞೆ ಮಾಡಿಬಿಟ್ರು. ನೆನಪಿಟ್ಕೋ, ನಮ್ಮ ಮಾತು ಮೀರಿ ಸಿದ್ಧರನ್ನು ಈ ಮಟ್ಟಕ್ಕೆ ಕರಿತಂದೆ ಅಂದ್ರೆ ಅವ ಮರಳಿ ಜೀವಂತ ತನ್ನ ಮಟ್ಟಕ್ಕೆ ಹೋಗೋದಿಲ್ಲ, ವಿಚಾರ ಮಾಡಂದರು. ಆವಾಗ ಉಪ್ಪಿನ ಬಸಪ್ಪಗೆ ಚಿಂತೆ ಹತ್ತು. ಸಿದ್ಧಾರೂಢರ ಪೂಜೆಯನ್ನಾದರೂ ಬಿಡೋದು ಹೆಂಗೆ, ಮತ್ತು ಇಲ್ಲಿ ಕರ್ಕೊಂಡು ಬನ್ನಿ ಏನಾದರೂ ಹೆಚ್ಚು ಕಡಿಮೆ ಆತಂದ್ರೆ ಏನು ಮಾಡೋದಂತ ಹೇಳಿಕಾರ ವಿಚಾರ ಮಾಡ್ಕೋತ ಹಂಗೆ ಸಿದ್ಧಾರೂಢರ ಮಟ್ಟಕ್ಕೆ ಬಂದ. ಸಿದ್ಧಾರೂಢಪ್ಪವ್ರಿಗೆ ನಮಸ್ಕಾರ ಮಾಡಿದ. ಸಿದ್ಧಾರೂಢರು ಸರ್ವಾಂತರ್ಯಾಮಿಗಳು. ಉಪ್ಪಿನ ಬಸಪ್ಪನ ಕೇಳ್ತಾರೆ, ಯಾಕೆ ಬಸಪ್ಪ ಸನ್ಮುಖ ಮಾಡಿದೆಯಲ್ಲ ಅಂತಂದರು. ಅಪ್ಪ, ಈ ಸಲ ರುದ್ರಾಕ್ಷಿ ಮಠಕ್ಕೆ ತಮ್ಮನ್ನು ಕರ್ಕೊಂಡು ಹೋಗೋದು ಕಠಿಣ ಆಗೈತ್ರಿಪ್ಪ. ಹೀಗೇನ? ಯಾಕಪ್ಪ ಅಂತಂದ್ರು ಸಿದ್ಧಾರೂಢರು. ನಿಮಗೆ ಲಿಂಗ ಇಲ್ಲದ್ದು ದೊಡ್ಡ ತಪ್ಪಾಗೈತ್ರಿಪ್ಪ. ರುದ್ರಾಕ್ಷಿ ಮಠಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿ ಪೂಜಿಸಿದ್ರೆ ಆ ಮಠ ಭ್ರಷ್ಟ ಆಕೈತಂತ್ರಪ್ಪ.
ಅದಕ್ಕೂ ಮಿಕ್ಕಿ ನಿಮ್ಮನ್ನು ಕರ್ಕೊಂಡು ಹೋದ್ರೆ ನಿಮ್ಮ ಜೀವಕ್ಕೆ ಏನಾದರೂ ಅಪಾಯ ಮಾಡ್ತಾರಂತ್ರಿಪ್ಪ ಅಂತ ಉಪ್ಪಿನ ಬಸಪ್ಪ ಅಂದ. ಆವಾಗ ಕರುಣಾಮೂರ್ತಿಗಳಾದ ಸಿದ್ಧಾರೂಢರು, ಬಸಪ್ಪ, ಪಾಪ ಅವರಿಗೆ ನಾ ಅಲ್ಲಿ ಹೋಗೋದ್ರಿಂದ ಇಷ್ಟು ತ್ರಾಸ ಆಗತ್ತಿದ್ರೆ ನಾ ಅಲ್ಲಿ ಬರೋದನ್ನು ಬಿಟ್ಟು ಬಿಡ್ತೀನಿ. ನನ್ನ ಜೀವಕ್ಕಿಂತನೂ ಅವರು ಸುಖ ಸಂತೋಷ ನನಗೆ ಮುಖ್ಯ ಐತಿ. ಹೋಗಲಿ ಬಿಡು, ಇಷ್ಟು ಸಣ್ಣ ವಿಷಯಕ್ಕೆ ಯಾಕಿಷ್ಟು ಚಿಂತೆ ಮಾಡ್ತಿ ಅಂತ ಸಿದ್ಧಾರೂಢರು ಬಸಪ್ಪಗೆ ಹೇಳಿದರು. ಅಪ್ಪ, ಬಸಪ್ಪ ದುಃಖಭರಿತನಾಗಿ ಬಿಕ್ಕಿ ಬಿಕ್ಕಿ ಅಳಾಕತ್ತ. ಅವನ ದುಃಖವನ್ನು ನೋಡಲಾರದ ಸಿದ್ಧಾರೂಢರು ಅಂದರು, ಏ ಬಸಪ್ಪ, ಕಲ್ಪತರುವಿನ ಕೆಳಗೆ ಕುಳಿತು ಕಣ್ಣೀರು ಹಾಕ್ತಾರೇನೋಪ್ಪ. ಹುಚ್ಚಪ್ಪ, ನಿನ್ನ ಭಕ್ತಿ ಅಷ್ಟು ದೃಢವಾಗಿದ್ದರೆ ಜಗತ್ತು ಪ್ರಳಯ ಆದರೂ ಸಹಿತ ಚಿಂತೆ ಇಲ್ಲ. ಗುರುಭಕ್ತಿ ತನ್ನ ಕೆಲಸ ತಾನು ಮಾಡ್ಕೊಳ್ತೈತಿ ಅಂತ ಅಂದರು. ಅಷ್ಟನುಗುಡದ ಉಪ್ಪಿನ ಬಸಪ್ಪಗೆ ಧೈರ್ಯ ಬಂತು. ನಮ್ಮಪ್ಪ ಈ ಕಾರ್ಯವನ್ನು ಸುರಳಿತವಾಗಿ ಮಾಡ್ತಾನಂತ ಗೊತ್ತಾಗಿ ಸಂತೋಷಪಟ್ಟ ಮನುಷ್ಯನೊಳಗನ. ಅಷ್ಟನುಗುಡದ ಏನಾತಂದ್ರೆ ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಏನಂದ ಅಂದ್ರೆ, ನಾ ನಿಮ್ಮಲ್ಲಿ ಒಂದು ಅರಿಕೆ ಮಾಡೋಕ್ಕೆ ಬಂದೇನಿ. ರುದ್ರಾಕ್ಷಿ ಮಠದೊಳಗೆ ಈ ವರ್ಷ ನಿಮ್ಮ ಪೂಜೆಯ ಉತ್ಸವ ಮಾಡಬಾರ್ದು ಅಂಥೇಳಿ ಕೆಲವು ವಿರೋಧಿಗಳು ಬಂದು ಅರ್ಜಿ ಕೊಟ್ಟರು. ಆದರೆ ಮೇಲಾಧಿಕಾರಿಗಳು ಅದನ್ನು ತಳ್ಳಿ ಹಾಕಿ ತಮ್ಮ ಪೂಜೆಗೆ ಯಾರು ಅಡ್ಡಿ ಬರ್ತಾರೋ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ನನಗೆ ಆಜ್ಞೆ ಮಾಡಿದ್ದಾರೆ. ಅದಕ್ಕೆ ತಮ್ಮ ಪೂಜೆ ನಿರಾತಂಕವಾಗಿ ನಡೀಲಿ ಅಂತ ಹೇಳಿಕಾರ ಆ ಅಧಿಕಾರಿ ಸಿದ್ಧಾರೂಢರ ಮುಂದೆ ಬಂದು ಹೇಳಿದ. ಆವಾಗ ಉಪ್ಪಿನ ಬಸಪ್ಪಗೆ ಆನಂದ. ನೀವೆಳ್ಳಷ್ಟು ಚಿಂತೆ ಮಾಡಬೇಡ್ರಿ, ಹರಕತ್ತು ಮಾಡೋರಿಗೆ ಅವರನ್ನು ಬಂಧಿಸ್ಬೇಕಂತ ಹೇಳಿಕಾರ ಆಜ್ಞೆ ಆಗಿದೆ ಅಂತ ಹೇಳಿದ. ನಿತ್ಯ ಬ್ರಹ್ಮೋತ್ಸವದ ಉತ್ಸಾಹದೊಳಗನೆ ಇರುವಂತಹ ಸಿದ್ಧಾರೂಢರಿಗೆ ಈ ಉತ್ಸವ ಯಾವ ಬೆಲೆ ಅಂತ. ನಿತ್ಯವೂ ಸಹಿತ ಬ್ರಹ್ಮಾನಂದ ಸುಖದೊಳಗಿರುವಂಥವರು. ಅವರ ಪೂಜೆಗೇನ ಇಷ್ಟೊಂದು ಪರ ವಿರೋಧಗಳು ನಡೆದು ಬಿಟ್ಟಿದ್ದು. ಅವ್ಯಾವುದ್ರ ಕಡೆಯೂ ಸಹಿತ ಸಿದ್ಧಾರೂಢರು ಲಕ್ಷ್ಯ ಕೊಟ್ಟಿಲ್ಲ. ಆವಾಗ ನಿರಾತಂಕವಾಗಿ ಆ ಒಂದು ಕವದಿ ರುದ್ರಾಕ್ಷಿ ಮಠದೊಳಗೆ ನಡಿಬೇಕಾದಂಥ ಪೂಜೆ ನಡೀತು. ಅದೇ ಸಂದರ್ಭದೊಳಗನ ಗಣೇಶ್ ಪೇಟೆಯೊಳಗಿರುವಂತಹ ಜಡಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ಧಾರೂಢರಿಗೆ ಹೇಳ್ತಾರೆ, ಸಿದ್ಧಾರೂಢ, ನಿನ್ನ ಪೂಜೆ ಅಲ್ಲಿ ಇಲ್ಲಿ ಎಲ್ಲೂ ಬೇಡ, ನನ್ನ ಮಠದೊಳಗೆ ನಡೀಲಿ ಅಂತ ಹೇಳ್ಕಾರ. ಆವಾಗಿನಿಂದ ಜಡೆಪ್ಪನವರು ತಮ್ಮ ಮಠದೊಳಗನ ಸಿದ್ಧಾರೂಢರನ್ನು ಆಹ್ವಾನಿಸಿ ಅವರ ಒಂದು ಗೌರವಾತಿಥ್ಯವನ್ನು ಮಾಡಕತ್ತರು. ಅದು ಇವತ್ತಿನ ಮಠನೂ ಸಹಿತ ನಡೆದು ಬಂದೈತಿ, ನಾವೆಲ್ಲರೂ ಸಹಿತ ನೋಡಬಹುದು. ಇಷ್ಟೆಲ್ಲ ಆದಾಗ ಆ ಕುಹಕಿಗಳು ಮೇಲಾಧಿಕಾರಿಗಳಿಗೆ ಪೊಲೀಸರಿಗೆ ಹೆದರಿ ಸುಮ್ಮನೆ ಕುಂತರು. ಖರೆ ಒಬ್ರಿಗೊಬ್ಬರು ಮಾತಾಡ್ತಿದ್ರಂತೆ, ಹೆಂಗಾರೆ ಮಾಡಿ ಇವನು ಬಿಡಬಾರ್ದು ಅಂತ ಮತ್ತೆ ಮಾತಾಡಕತ್ತರು. ಅವಾಗ ಮತ್ತು ಅವನ ಬಾಲಂಗಶಿಗಳು ಅದಾವಲ್ಲ, ಅವಕ್ಕೆಲ್ಲಕ್ಕೂ ಕೂಡ ಒಂದು ಬುದ್ಧಿಗೆ ಅನಿಸ್ಬೇಕು ಅಂಥೇಳಿ ಮತ್ತೆ ಮಾತಾಡಕತ್ತರು. ಮತ್ತು ಈ ಸರ ಅಡ್ಡದಾರಿ ಹಿಡಿಬೇಕು ಅಂತ ಒಬ್ಬ ಅಂದ. ಅಂದರೆ ಏನು ಅಂತ ಮತ್ತೊಬ್ಬ ಕೇಳ್ದ. ಅವ ಮಂದಿ ಮನೆಯೊಳಗೆ ಊಟ ಮಾಡೋದಂದ್ರೆ ಬಿದ್ದು ಸಾಯ್ತಾನೆ, ಭಿನ್ನಾಯಕ್ ಅಂತ ಹೇಳಿ ಕರ್ಕೊಂಡು ಬರೋದು,
ಆಮೇಲೆ ಚೆನ್ನಾಗಿ ಥಳಿಸಿ ಪ್ರಾಣ ತೆಗೆದು ಆರೂಢ ಪದವಿಯನ್ನು ಅಳಿಸಿಬಿಡೋದು ಅಂತ ಒಬ್ಬ ಅಂದ. ಅವನ ಮಾತಿಗೆ ರಾಕ್ಷಸರಂಗಲ್ಲಿದ್ದವರೆಲ್ಲರೂ ಕುಹಕಿಗಳು ನಕ್ರಂತ ನೋಡ್ರಿ. ಮರನೇ ದಿನಾನ ಹೊಂಚ ಹಾಕಿ ಒಬ್ಬವ ಸಿದ್ಧಾರೂಢರ ಮಠಕ್ಕೆ ಬಂದ. ಸಂಜೆ ಆಗಿತ್ತು, 6 ಗಂಟೆ. ಸಿದ್ಧಾರೂಢರ ಕಟ್ಟಿ ಮೇಲೆ ಒಬ್ಬರ ಕುಂತಾರ. ಭಕ್ತನಂಗೆ ನಟನ ಮಾಡಿ ನಮಸ್ಕಾರ ಮಾಡಿ, ಅಪ್ಪ ಇವತ್ತು ನಮ್ಮ ಮನೆಗೆ ತಾವು ಭಿನ್ನಾಯಕ್ಕೆ ಬರಬೇಕು ಅಂತ ಭಿನ್ನಯಿಸ್ಕೊಂಡ. ಇವತ್ತು ರಾತ್ರಿ ಏನಪ್ಪ ಅಂದರು. ಹೌದಪ್ಪ ಅಂದ. ಆದ್ರೆ ನಾ ರಾತ್ರಿ ಊಟ ಮಾಡೋದಿಲ್ಲಲ್ಪ ಅಂತ ಸಿದ್ಧಾರೂಢರು ಅಂದರು. ಇಂದು ನಮ್ಮ ಮನೆಯೊಳಗೆ ಒಂದು ವ್ರತ ಸಮಾಪ್ತಿ ಐತಿ. ತಮ್ಮ ಪಾದ ಪೂಜೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಲಾರ್ದ ನಾವು ಯಾರೂ ಊಟ ಮಾಡಬಾರ್ದು ಅಂತ ಹೇಳ್ಕಾರ ಸಂಕಲ್ಪ ಮಾಡಿದೆವು. ಅದಕ್ಕೆ ನೀವು ಬರಬೇಕು ಅಂತ ಅಂದ. ಸಿದ್ಧಾರೂಢರು ಅಂದರು, ಇನ್ನೊಮ್ಮೆ ವಿಚಾರ ಮಾಡು ಅಂದರು. ಇಲ್ಲಪ್ಪ, ಇವತ್ತು ತಾವು ಬರಬೇಕು, ಸ್ವಲ್ಪರೇ ಪ್ರಸಾದ ಸ್ವೀಕಾರ ಮಾಡಬೇಕಂತ ಅಂದ. ಹ್ಞೂ ನಡಿ ಹಂಗಾರ ಹೋಗುನಂಥೇಳಿ ಸಂತೋಷಭರಿತರಾಗಿ ಸಿದ್ಧಾರೂಢರು ಶಾಲ್ ಹೊತ್ಕೊಂಡು ಚಮ್ಮಾವಿಗಳನ್ನು ಧರಿಸ್ಕೊಂಡು ಅವನ ಜೋಡಿ ಹೊಂಟರು. 3 ಲೋಕದ ಆಗು ಹೋಗುಗಳನ್ನು ಬಲ್ಲಂತಹ ತ್ರಿಕಾಲಜ್ಞಾನಿಗೆ ಆ ಮತಿಗೇಡಿ ಅವನ ದುರುದ್ದೇಶ ಅವರಿಗೆ ತಿಳಿಲಾರ್ದ ಇತ್ತನ ತಿಳಿದಿತ್ತು. ಬುದ್ಧಿ ಇಲ್ಲದ ಪುಟ್ಟ ಮಗು ಒಳಿತು ಕೆಡುಕುಗಳನ್ನರಿಯದೆ ಹರಿತವಾದ ಚೂರಿಬೇಕೆಂದು ಹಠ ಮಾಡಿ ಕುಳಿತ ತಾಯಿಯನ್ನು ಎಬ್ಬಿಸಿಕೊಂಡು ಹೋಗುವಂತೆ ಆ ದುಷ್ಟ ಮಾಡಿದ ಅಂತ ಹೇಳ್ತಾರೆ. ಕವದಿ ಮಠಕ್ಕೆ ಬಂದರು. ಯಪ್ಪ, ಇಲ್ಲೇ ಬಾಜುಕ್ಕೆ ನನ್ನ ಮನೆ ಐತಿ, ನಮ್ಮ ಮನೆಯೊಳಗೆ ಅಡಿಗೆ ತಯಾರಾಗೋ ಮಠ ನೀವು ಇಲ್ಲೇ ಕುಂಡ್ರಿ ಅಂತೇಳಿ ಕವದಿ ಮಠದಾಗ ಒಂದು ಕೋಲಿದೊಳಗೆ ಕುಂಡ್ರಿಸಿ ಕೀಲಿ ಹಾಕಿದ. ಕೀಲಿ ಹಾಕಿ ಸಿದ್ಧಾರೂಢರು ಅಲ್ಲೇ ಕುಂತರು. ತಮ್ಮ ಧ್ಯಾನದೊಳಗೆ ತಾವು ಮಗ್ನರಾಗಿಬಿಟ್ರು. ಈ ಕಡೆ ಮಠದಾಗ ಇಷ್ಟೊತ್ತಾದರೂ ಸಹಿತ ಸಿದ್ಧಾರೂಢ ಪೋಳೆ ಕಾಣಿಸ್ವಲ್ರು. ಅವರು ಎಲ್ಲಿ ಹೋದ್ರೆ ಯಾರಿಗೂ ಗೊತ್ತಾಗಿಲ್ಲ ಅಂತ ಮಠದಾಗಿನ ಭಕ್ತರಿಗೆ ಚಿಂತೆ ಇತ್ತು. ಎಲ್ಲರೂ ಊರು ತುಂಬ ಹುಡುಕಾಡಕತ್ತರು. ಸಿದ್ಧಾರೂಢರು ನೀವು ಕಂಡಿರೇನ? ನಮ್ಮ ಸದ್ಗುರುನಾಥನನ್ನು ನೀವು ನೋಡಿದರೇನ? ಯಾವ ಕಡೆ ಹೋದಂಬೋದನ್ನು ನೀವು ಏನಾರು ನೋಡಿದರೇನ? ನಿಮಗೆ ನಮ್ಮಪ್ಪ ಅವರ ಭೇಟಿಯಾಗಿದ್ದಾರನ? ನಮ್ಮ ಪ್ರಾಣನಾಥ ಈ ಕಡೆ ಬಂದನ ಅಂತ ಹೇಳ್ಕಾರ ಎಲ್ಲ ಭಕ್ತರು ದುಃಖಭರಿತರ ಆಗಿ ಸಿದ್ಧಾರೂಢರನ್ನು ಹುಡುಕ್ತಿದ್ರು. ಹುಡುಕಿ ಬ್ಯಾಸತ್ತ ರಾತ್ರಿ 12 ಗಂಟೆಗೆ ಮತ್ತೆಲ್ಲರೂ ಕೂಡಿದರು. ಅಯ್ಯೋ ನನ್ನಪ್ಪ, ಯಾವ ಪಾಪಿಯ ಕೈಗೆ ನೀ ಸಿಕ್ಕಿಬಿದ್ದೀಯಪ್ಪ, ಯಾವ ಚಂಡಾಲ ನಿನ್ನನ್ನು ಮೋಸ ಮಾಡಿ ಕರ್ಕೊಂಡು ಹೋದನಪ್ಪ. ಗುರುನಾಥ, ನಮ್ಮನ್ನು ಅನಾಥರನ್ನಾಗಿ ಮಾಡಿದೇನಪ್ಪ. ಅಪ್ಪ, ಯಾರ ಮನೆಯೊಳಗಿರೀವಿ, ಯಾರು ನಿನಗೆ ತ್ರಾಸು ಕೊಡಕತ್ತಾರೋ ಯಪ್ಪ, ಒಂದೂ ತಿಳಿದತ್ತಲ್ಪ ಯಪ್ಪ. ಅಪ್ಪ, ನಮ್ಮಪ್ಪ, ನಮ್ಮ ದುಃಖದ ಅರ್ಥಧ್ವನಿ ನಿನಗೆ ಕೇಳಿಸ್ವಲ್ತಾ ತಂದೆ ಅಂತೇಳಿ ಎಲ್ಲರೂ ಒಂದು ಕಡೆ ಕುಂತ ದುಃಖ ಪಡಕತ್ತಾರ. ಪರಿಪರಿಯಾಗಿ ಪರಿತಪಿಸಿದರು. ಸಿದ್ಧರ ಗುಣಗಾನ ಮಾಡಿದರು. ಅತ್ತರು, ಕರೆದರು, ಪ್ರಾರ್ಥನೆ ಮಾಡಿದರು. ಸಂಪೂರ್ಣವಾಗಿ ಕೇವಲ ಗುರುಭಾವದೊಳಗನ ಎಲ್ಲ ಭಕ್ತರು ಮುಳುಗಿ ಹೋದರು. ತಾಯಿಯನ್ನು ಕಳೆದುಕೊಂಡು ಕರು ಅಂಬಾ ಅಂಬಾ ಎನ್ನುವಂತೆ ಅವರ ಸ್ಥಿತಿಯಾಯಿತು. ಕರುಳಿನ ಕೂಗಿಗೆ, ಕರುವಿನ ಕರೆಗೆ ಹುಲಿಯ ದವಡೆಯಿಂದ ಪಾರಾಗಿ ಬಂದಿತ್ತು ಗೋವು. ಹೌದು, ಭಕ್ತರ ಶಿಷ್ಯರ ಕರೆ ಕವದಿ ಮಠದಲ್ಲಿ ಏಕಾಗ್ರಚಿತ್ತರಾಗಿ ಆಸೀನರಾದ ಸಿದ್ಧರನ್ನು ಹಿಡಿದು ಅಲುಗಾಡಿಸಿತು. ಕರುಳು ಕುಕ್ಕಿತು ಅಂತ ಹೇಳ್ತಾರೆ. ಇವರು ಏನು ಭಕ್ತರ ಕುಂತು ದುಃಖ ಮಾಡಾಕತ್ತಿದ್ರು, ಧ್ಯಾನಸ್ಥರಾಗಿ ಕುಳಿತಂಥ ಸಿದ್ಧಾರೂಢರಿಗೆ ಕವದಿ ಮಠದೊಳಗೆ ಗೊತ್ತಾತು. ಹೆಂಗೆ ಗೋವು ಹುಲಿಯ ಬಾಯಿಂದ ತಪ್ಪಿಸ್ಕೊಂಡು ಕರುವಿಗೆ ಹಾಲು ಕುಡಿಸಾಕ ಬಂದಿತ್ತು, ಹಂಗೆ ಸಿದ್ಧಾರೂಢರು ತಮ್ಮ ಯೋಗ ಸಿದ್ಧಿಯಿಂದ ಆ ಕವದಿ ಮಠದಿಂದ ಮಾಯವಾಗಿ ಭಕ್ತರನ್ನು ಬಂದು ಸೇರಿದರು. ಅಪ್ಪ ಬಂದಿಯಾ, ನಮ್ಮ ಕೈವಾರಿ ಬಂದಿಯಾ ಅನ್ಕೊಂತ
ಅವರೆಲ್ಲ ಸಿದ್ಧಾರೂಢರನ್ನ ಅಪ್ಪಿಕೊಂಡ್ರು. ಒಬ್ಬ ಅಳ್ಕೊಂತ, ಅಪ್ಪ, ನನ್ನಪ್ಪ, ಇಷ್ಟೊತ್ತು ಒಬ್ಬನೇ ಎಲ್ಲಿ ಹೋಗಿದ್ದಿ? ನಾವೆಲ್ಲ ನಿನ್ನ ಪಾಲಿಗೆ ಸತ್ತು ಹೋಗಿದ್ವೇನ? ಒಬ್ಬರನ್ನಾರು ಯಾರನ್ನಾರು ಜೋಡಿ ಮಾಡ್ಕೊಂಡು ಹೋಗ್ಬೇಕಾಗಿತ್ತಪ್ಪ ಅಂತಂದ. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಇಲ್ಲೋ ಬಾಳ, ಆ ಮನುಷ್ಯ ನೀವೊಬ್ಬರೇ ಬರಬೇಕಂತ ನನಗೆ ಹೇಳಿದ್ದ, ಅದಕ್ಕೆ ನಾ ಹೋದೆ. ಯಪ್ಪ, ಪೂಜಾ ಪ್ರಸಾದ ಇನ್ನೂ ಆದಂಗೆ ಕಾಣವಲ್ತು ಅಂತಂದ. ಇನ್ನು ಮೇಲೆ ಚೆನ್ನಾಗಿ ಪೂಜಾ ಪ್ರಸಾದ ಆಕ್ಕೈತೆ ನಡೀಪ ಅಂತಂದರು. ಅಪ್ಪ, ನಿಮ್ಮನ್ನು ಕಾಣಲಾರ್ದ ನಮ್ಮ ಜೀವ ಹೋದಂಗಾಗಿತ್ತು. ಎಲ್ಲ ಕಡೆ ತಿರುಗಿ ತಿರುಗಿ ಕೈ ಸೋತು ಇನ್ನೇನು ಗತಿ ಅಂಥೇಳಿ ಕರ್ಕೊಳ್ತಿದ್ವಿ. ಆವಾಗ ನೀವು ಬಂದ್ರಿ ಅಂತ ಅಂದು ಒಬ್ಬ ಭಕ್ತ. ಸಿದ್ಧಾರೂಢರು ಅಂದರು, ನಿಮ್ಮ ದುಃಖದ ಅರ್ಥಧ್ವನಿ ನನಗೆ ಕೇಳಿಸ್ತಪ್ಪ ಅಂತ ಅಂದರು. ಅವರು ಮಠಕ್ಕೆ ಹೋದರು. ಈ ಕಡೆ ಮಧ್ಯರಾತ್ರಿ 1:30-2 ಗಂಟೆಗೆ ಏನು ಸಿದ್ಧಾರೂಢರನ್ನು ಒಳಗೆ ಕೂಡಿ ಹಾಕಿದ್ರು. ಅವರು 10-12 ಮಂದಿ ಕೈಯಾಗ ದೊಡ್ಡ ದೊಡ್ಡ ಡೊಣ್ಣಿ ಹಿಡ್ಕೊಂಡು, ಬಡಗಿ ಹಿಡ್ಕೊಂಡು ಮದೋನ್ಮತ್ತರಾಗಿ ಮದ್ಯಪಾನ ಮಾಡಿ ಒಳಗೆ ಬಂದರು. ಅಲ್ಲೇನಾಗಿತ್ತಂದ್ರೆ, ಒಬ್ಬರಿಗೊಬ್ಬರು ಸಿದ್ಧಾರೂಢರು ಕಂಡಂಗೆ ಕಾಣಕತ್ತರು. ಸಾಯೋ ಸಿದ್ಧ ಸಾಯೋ ಅಂತಿದ್ರು. ನೆತ್ತಿ ಮೇಲೆ, ಬೆನ್ನ ಮೇಲೆ, ಕಾಲ ಮೇಲೆ ತಮಗೆ ತಾವ ಹೊಡಿತಿದ್ದ. ನೀವು ಹೊಡಿತಿದ್ದ, ನಾವು ಹೊಡಿತಿದ್ದ. ಅಯ್ಯೋ ಸತ್ನೋ, ಅಯ್ಯೋ ಬಿದ್ನೋ, ಅಯ್ಯೋ ಸತ್ನೋ ಅಂತ ಒದರ್ತಿದ್ರು. ಅವ್ರು ಒದರ್ಯಾಡ್ದು ಆಜು ಬಾಜು ಓಣ್ಯಾಗಿನ ಮಂದಿ ಕೇಳಿ ಎಲ್ಲರೂ ಎದ್ದು ಬಂದು ನೋಡ್ತಾರೆ. ಒಬ್ರಿಗೊಬ್ಬರು ಹೊಡೆದಾಡಕತ್ತಾರ. ಸಿದ್ಧ ಸಾಯೋ ಅಂತಾನ, ಅವನು ಹೊಡಿತಾನ. ಸಿದ್ಧ ಸಾಯೋ ಅಂತಾನ, ಇವನು ಹೊಡಿತಾನ. ಹಿಂಗೆ ನಡೆದಿತ್ತು. ಆವಾಗ ಊರಾಗಿನ ಜನ ಕೂಡಿ ಅವ್ರನ್ನೆಲ್ಲರನ್ನೂ ಎಚ್ಚರ ಮಾಡಿ ತಲೆ ಕೆಟ್ಟದ್ದು ನಿಮ್ಮದು ಅಂತ ಹೇಳಿದಾಗ ಆದ ಘಟನೆ ಎಲ್ಲ ಅವರಿಗೆ ಗೊತ್ತಾಯ್ತು. ಆವಾಗ ನಾವು ಎಂಥ ತಪ್ಪು ಮಾಡಿದ್ವಿ, ಸಾಕ್ಷಾತ್ ಪರಮಾತ್ಮನನ್ನು ಹೊಡೆದು ಪಾಪಕ್ಕೆ ಹೊಂಟಿದ್ವಲ್ಲ ಅಂಥೇಳಿ ಪಶ್ಚಾತ್ತಾಪಪಟ್ಟು ಮುಂದೆ ಸಿದ್ಧಾರೂಢರ ಮಟ್ಟಕ್ಕೆ ಬಂದ ಕ್ಷಮೆಯಾಚನೆ ಮಾಡಿ ಅವರೆಲ್ಲರೂ ಸಹಿತ ಸಿದ್ಧಾರೂಢರ ಶಿಷ್ಯರಣ ಆದರು ಅಂತ ಹೇಳಿಕಾರ ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ತಿಳ್ಕೊಳ್ಳುವಂಥ ವಿಷಯ ಏನಂದ್ರೆ, ನಮ್ಮನ್ನು ನಾಶ ಮಾಡಬೇಕಂಥೇಳಿ ಎಷ್ಟೋ ಶಕ್ತಿಗಳು ಬೆನ್ನು ಹತ್ತಿದ್ರೂ ಸಹಿತ ನಮ್ಮನ್ನು ಕಾಪಾಡಬೇಕು ಅನ್ನುವಂಥ ಒಂದು ಶಕ್ತಿನೂ ನಮ್ಮ ಬೆನ್ನ ಮೇಲೆ ಇರ್ತೈತಿ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಎಂಥ ಕಷ್ಟ ಬಂದ್ರೂ ಹೆದರಬಾರದು. ಸದ್ಗುರುನಾಥನ ಸ್ಮರಣೆಯನ್ನು ಮಾಡ್ಕೋತ ಇರಬೇಕು. ಆವಾಗ ಆ ಸದ್ಗುರುನಾಥನ ನಮ್ಮನ್ನು ರಕ್ಷಣೆ ಮಾಡ್ತಾನೆ.